ಎಸ್ಡಿಪಿಐಯನ್ನ ಸಿಲುಕಿಸಲು ಎನ್ಐಎ ನಡೆಸಿರುವ ಸರ್ಕಾರಿ ಪ್ರಾಯೋಜಿತ ದಾಳಿಯ ವಿರುದ್ಧ ಇಂದು ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರವೀಣ್ ನಿಟ್ಟಾರು ಹತ್ಯೆ ಪ್ರಕರಣ ಸಂಬಂಧ ವಿವಿಧ ಸುಳ್ಳು ಪ್ರಕರಣಗಳನ್ನು ನೆಪವಾಗಿಟ್ಟುಕೊಂಡು ಬಿಜೆಪಿ ಸರ್ಕಾರ ಎಸ್ಡಿಪಿಐ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದೆ ಅಂತ ಆರೋಪಿಸಲಾಯಿತು. ಒಂದೆಡೆ ಪ್ರವೀಣ್ ನಿಟ್ಟಾರು ಹತ್ಯೆ ವಿಚಾರವಾಗಿ ಸರ್ಕಾರ ಸೇಡಿನ ಕುತಂತ್ರದ ಸಂಚು ರೂಪಿಸುತ್ತಿದ್ರೆ, ಮತ್ತೊಂದೆಡೆ ಮಾಧ್ಯಮಗಳು ಸುಳ್ಳು ಮಾಹಿತಿಯನ್ನು ಪ್ರಸಾರ ಮಾಡುತ್ತಿವೆ. ಎನ್ಐಎ ನಡೆಸುತ್ತಿರುವ ಈ ಸರ್ಕಾರಿ ಪ್ರಾಯೋಜಿತ ದಾಳಿಗಳ ಬಗ್ಗೆ ಸ್ವತಃ ಎನ್ಐಎಯ ಅಧಿಕೃತ ಹೇಳಿಕೆ ಹೊರಬರುವ ಮುನ್ನವೇ ಎಸ್ಡಿಪಿಐ ವಿರುದ್ಧ ಕಪೋಲ ಕಲ್ಪಿತ ವರದಿಗಳನ್ನು ಪ್ರಕಟಿಸುವ ಇಂದಿನ ಚಾಳಿಯನ್ನ ಕೆಲವು ಮಾಧ್ಯಮಗಳು ಮಾಡ್ತಿವೆ. ಇಂತಹ ಸುಳ್ಳು ವರದಿಗಳನ್ನ ಬಿತ್ತರಿಸುವ ಮೂಲಕ ಮಾಧ್ಯಮ ಎಸ್ಡಿಪಿಐ ವಿರುದ್ಧ ಸರ್ಕಾರ ನಡೆಸುತ್ತಿರುವ ಪಿತೂರಿಯ ಬೆಂಬಲಕ್ಕೆ ನಿಂತಿದೆ ಅಂತ ಪಕ್ಷ ಆರೋಪಿಸಿದೆ. ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಎನ್ಐಎಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಎನ್ಐಎಗೆ ಧಿಕ್ಕಾರ. ಕರ್ನಾಟಕ ಸಾಂವಿಧಾನಿಕ ಸಂಸ್ಥೆಗಳನ್ನು ಅಸಂವೈಧಾನಿಕ ರೀತಿಯಲ್ಲಿ ಅಧಿಕಾರಕ್ಕೆ ಬಂದಿರುವ ಕೇಂದ್ರದ ಬಿಜೆಪಿ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳು ದುರುಪಯೋಗಪಡಿಸುತ್ತಾ ಇದೆ ಮತ್ತು ತಮ್ಮ ವಿರುದ್ಧ ಯಾರ್ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ, ತಮ್ಮ ವಿರುದ್ಧ, ತಮ್ಮ ಜನವಿರೋಧಿ ನೀತಿಗಳ ವಿರುದ್ಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ, ವಿಶೇಷವಾಗಿ ಬಿಜೆಪಿ ಪಕ್ಷದ ಜನವಿರೋಧಿ ನೀತಿಗಳ ವಿರುದ್ಧ ಯಾರ್ಯಾರು ಹೋರಾಟಕ್ಕೆ ಇಳಿತಾ ಇದ್ದಾರೆ ಅವರ ವಿರುದ್ಧ ಎನ್ಐಎ ಮತ್ತು ಇಡಿಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಅದರ ವಿರುದ್ಧ ನಮ್ಮ ಹೋರಾಟ ಆಗಿದೆ. ಇದೇ ರೀತಿ ನಮ್ಮ ಪಕ್ಷ ರಾಷ್ಟ್ರದಾದ್ಯಂತ ಈ ಜನವಿರೋಧಿ ಬಿಜೆಪಿ ಸರ್ಕಾರಗಳ ವಿರುದ್ಧ ಹೋರಾಟ ಕೈಗೊಳ್ತಾ ಇರೋದರಿಂದ, ಜನರನ್ನು ಎಚ್ಚರಿಸ್ತಾ ಇರೋದರಿಂದ ನಿನ್ನೆ ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಈ ಎಸ್ಡಿಪಿಐನ ಧ್ವನಿಯನ್ನು ಅಡಗಿಸುವ ನಿಟ್ಟಿನಲ್ಲಿ ಎಸ್ಡಿಪಿಐನ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಸ್ ಪರಂಗಿಪೇಟೆ ಅವರ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಇದನ್ನು ಖಂಡಿಸುತ್ತಾ ನಾವೊಂದು ಈ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ. ಈ ಪಕ್ಷ ಏನಿದೆ ಬಿಜೆಪಿ, ಇದು ಸರಿಯಾದ ರೀತಿಯ ನೈತಿಕವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಒಂದು ಇವರು EVMಗಳ ಏನು ಒಂದು ಅದರಲ್ಲಿ ಏರುಪೇರು ಮಾಡಿ ಅಧಿಕಾರ ಗಳಿಸ್ಕೊಂಡಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಚಿನ್ನದ ತಟ್ಟೆಯಲ್ಲಿಟ್ಟು ಬಿಜೆಪಿಯನ್ನು ಅಧಿಕಾರದಲ್ಲಿ ಕೂರಿಸಿವೆ. ಈ ಬಿಜೆಪಿ ಎಷ್ಟು ಸಂವಿಧಾನ ವಿರೋಧಿ ಕೃತ್ಯಗಳನ್ನು, ಸಂವಿಧಾನ ವಿರೋಧಿ, ಜನವಿರೋಧ ಆಡಳಿತ ನೀಡ್ತಾ ಇದೆ, ಅದರಲ್ಲಿ ಸಮಪಾಲು ಕಾಂಗ್ರೆಸ್ ಮತ್ತು JDS ಪಕ್ಷದ್ದು ಸಹ ಆಗಿದೆ. ಒಂದು EVMನ ವಿರುದ್ಧ ಸಮರ್ಥವಾದ ಹೋರಾಟ ಕೇಂದ್ರ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಈ ಕಾಂಗ್ರೆಸ್ಸು ಮತ್ತು ಇನ್ನಿತರ ಜಾತ್ಯತೀತ ಪಕ್ಷಗಳು, ಬಿಜೆಪಿ ವಿರೋಧ ಪಕ್ಷಗಳು ಕೈಗೊಳ್ಳಲಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಅದು ಅಧಿಕಾರಕ್ಕೆ ಬಂತು. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ತಮಗೆ ಸಿಕ್ಕಿದಂತಹ ಅಧಿಕಾರಗಳನ್ನು, ಅಂದರೆ ಕಾಂಗ್ರೆಸ್ ಮತ್ತು JDSಗೆ ಸಿಕ್ಕಿದಂತಹ ಅಧಿಕಾರವನ್ನು ಇವರೇ ತಮ್ಮ ಶಾಸಕರನ್ನು, ಬಿಜೆಪಿ ವಿರುದ್ಧ ಗೆದ್ದಿದ್ದಂತಹ ಶಾಸಕರನ್ನೇ ಅಲ್ಲಿಗೆ ಕಳಿಸಿ, ಬಿಜೆಪಿಗೆ ಕಳಿಸಿ ಅನೈತಿಕವಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುವ ಮೂಲಕ ಈ ರೀತಿಯ ಅನೈತಿಕ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ಇವರು ಕೂಡ ಭಾಗಿಯಾಗಿದ್ದಾರೆ. ತಟ್ಟೆಯಲ್ಲಿಟ್ಟು ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಪೈಪೋಟಿಗೆ ಬಿದ್ದವರಂತೆ ಮೈಸೂರು ನಗರದಲ್ಲಿಯೂ ಸಹ ನಿನ್ನೆ ನೀವು ನೋಡಿದ್ರಿ, ಕಾಂಗ್ರೆಸ್ ಮತ್ತು JDS ಒಳ ಒಪ್ಪಂದ ಮಾಡಿಕೊಂಡು ನೀನು ಹತ್ತಂಗೆ ಮಾಡು, ನಾನು ಹೊಡೆದಂಗೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇವರು ಏನು ಮಾಡಿದ್ದಾರೆ, ನಿನ್ನೆ ಮೇಯರ್ ಮತ್ತು ಉಪಮೇಯರ್ ಎರಡೂ ಕೂಡ ಬಿಜೆಪಿಗೆ, ಅದಕ್ಕೆ ಬಹುಮತ ಇಲ್ಲ, ಆದರೂ ಕೂಡ ಅವರಿಗೆ ಅಧಿಕಾರ ಸಿಗುವಂತೆ ಮಾಡಿದೆ. ಆ ಮೂಲಕ ಜನವಿರೋಧಿ ನೀತಿಗಳಲ್ಲಿ, ಜನವಿರೋಧಿ ಆಡಳಿತದಲ್ಲಿ ಇವರು ಕೂಡ ಸಮವಾದ ಭಾಗಿತ್ವವನ್ನು ಹೊಂದಿದ್ದಾರೆ. ಇಂತಹ ನಡೆಯನ್ನು ಎಸ್ಡಿಪಿಐ ಖಂಡಿಸ್ತಾರೆ. ನೀವು ಹೇಳಿದ ಪ್ರಕಾರ ಕಾಂಗ್ರೆಸ್ ಮತ್ತು JDS ಮಾಡ್ತಿರೋ ತಪ್ಪಕ್ಕೆ ಜನರು ಇದು ಮಾಡ್ತಿದ್ದಾರೆ ಅಂತ ಜನರಿಗೆ ಕಷ್ಟ ಉಂಟಾಗ್ತಾ ಇದೆ. ನೋಡಿ, ಈ ಒಂದು ನೆರೆ ಏನು ಬಂದಿದೆ, ಈ ನೆರೆ ಬರೋದು ಸುಮ್ಮನೆ ಬಂದ್ಬಿಡೋದಿಲ್ಲ. ಈ ಬಗ್ಗೆ ಒಂದು ಇಲಾಖೆ ಇದೆ, ಅದು ಮುನ್ನೆಚ್ಚರಿಕೆ ಕೊಡ್ತದೆ. ಇವರು 40% ಕಮಿಷನ್ ತಿನ್ನೋದ್ರಲ್ಲೇ ಮುಳುಗೋಗಿದ್ದಾರೆ, ಭ್ರಷ್ಟಾಚಾರದಲ್ಲೇ ಮುಳುಗೋಗಿದ್ದಾರೆ. ಇವರ ಪಕ್ಷಕ್ಕೆ ಪ್ರಕೃತಿ ಕೂಡ ಏನು ಇಲ್ಲಿನ ಬಿಜೆಪಿ ಆಡಳಿತ ಇದೆ, ಪ್ರಕೃತಿ ಕೂಡ ಜೊತೆ ನೀಡ್ತಾ ಇಲ್ಲ. 3 ಬಾರಿ ಅವರ ಒಂದು ಜನೋತ್ಸವ, ಪಕ್ಷದ ಉತ್ಸವ ಏನಿದೆ ಅದು ಮುಂದೆ ಹಾಕಲ್ಪಟ್ಟಿದೆ. ಅಂತಂದರೆ
ಜನರು ಪ್ರಕೃತಿ ಕೂಡ ಬಿ ಜೆ ಪಿಯ ಜೊತೆ ಸಹಭಾಗಿತ್ವ ನೀಡ್ತಾ ಇಲ್ಲ, ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಧನ್ಯವಾದ. ಕಡೆ SDPI ಪಕ್ಷ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ, ಸ್ಟ್ರಾಂಗ್ ಆಗ್ತಿದೆ ಅಂತ ಇವತ್ತು NIA ಬಗ್ಗೆ ಏನು ಪ್ರೊಟೆಸ್ಟ್ ಮಾಡಿದ್ದೀರಾ ಸರ್? ಸೊ ಅದ್ರ ಏನಾದರೂ ಇದ್ದಿದೆಯಾ ಸರ್ ಇದರಲ್ಲಿ? ಹೌದು, ಖಂಡಿತ. ನೀವು ನೋಡ್ತಿರೋ ಹಾಗೆ SDPI ಜನರ ಹಿತಕ್ಕಾಗಿ ಮತ್ತು ದೇಶದ ಜನರ ಸಮಸ್ಯೆಯನ್ನು ಬಗೆಹರಿಸಲು ಜನಪರ ಹೋರಾಟಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಭಯ ಆಗಿಬಿಟ್ಟಿದೆ. ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಇವರೆಲ್ಲ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಾರಲ್ಲ, ಆ ಥರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇಲ್ಲೇ ಮೈಸೂರು ಕಾರ್ಪೊರೇಷನ್ಲೇ ನೋಡಿದ್ದೀರಾ, JDS ಮತ್ತು ಕಾಂಗ್ರೆಸ್ ಬೆಂಬಲ ಇದ್ದರೂ ಕೂಡ BJP ಬರುತ್ತೆ. ಮತ್ತು ರಾಜ್ಯದಲ್ಲೂ ಅಷ್ಟೇ JDS ಕಾಂಗ್ರೆಸ್ ಸರ್ಕಾರ ಇತ್ತು, ಆದರೂ ಕೂಡ BJP ಸರ್ಕಾರ ಮಾಡ್ತಾ ಇದೆ. ಮಧ್ಯಪ್ರದೇಶದಲ್ಲಿ, ಗೋವಾದಲ್ಲಿ, ಇಡೀ ದೇಶದಲ್ಲಿ ಇದೇ ಥರ ಆಗ್ತಾರೆ. ಸೊ ಇದು ಹಾಗಲಕಾಯಿ ಮತ್ತು ಬೇವಿನಕಾಯಿ ಸಾಕ್ಷಿ ಥರ ಈ ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತಿರೋರು ಪಕ್ಷಗಳು ಹಿಂದ್ಗಡೆಯಿಂದ ನಾವು BJPಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ SDPI ನಿರಂತರ ಹೋರಾಟ ಮಾಡ್ತಾ ಇದೆ. ಜನರು ನಮಗೆ ಸ್ಪಂದಿಸ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಇನ್ನು ಮುಂದಿನ ಬರುವ ದಿನಗಳಲ್ಲಿ ನಾವೇ ಆಡಳಿತ ಮಾಡ್ತೀವಿ ಅಂತ ಗೊತ್ತಾಗಿ ಇವರ ಎಲ್ಲ ಸರ್ಕಾರದ ಯಾವ್ಯಾವ ಇದಿದೆ ಡಿಪಾರ್ಟ್ಮೆಂಟ್ಸ್, ಏಜೆನ್ಸಿ ನಮ್ಮ ಹಿಂದೆ ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಾದ ನಂತರ ಇನ್ನೂ ಸ್ಟ್ರಾಂಗ್ ಆಗಿ ನಿಮ್ಮ ಪಾರ್ಟಿ ಅಂತಲೇ ಹೇಳ್ಬೋದು. ಹೌದು, ಖಂಡಿತ. ಇವ್ರು ಎಷ್ಟು ನಮಗೆ ಅಮುಕ್ತಾರೋ ನಾವು ಸ್ಪ್ರಿಂಗ್ ಥರ ಮತ್ತೆ ಎದ್ದು ಬರ್ತೀವಿ. ನಾವು ಯಾವುದಕ್ಕೂ ಹೆದರೋರಲ್ಲ, ಬಗ್ಗವರು ಅಲ್ಲ. ಯಾಕಂದರೆ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳು. ನಮ್ಮ ಹಿರಿಯರು ಪೂರ್ವಜರು ಯಾವ ಕಾಲಕ್ಕೂ ಬ್ರಿಟಿಷರ ಬೂಟು ನೆಕ್ಕಿಲ್ಲ, ಕ್ಷಮೆ ಅರ್ಜಿಗಳನ್ನು ಬರೆದಿಲ್ಲ. ನಾವು ಗಲ್ಲಿಗೆ ಖುಷಿಯರಿದ್ದೀವಿ ಮತ್ತು ಬ್ರಿಟಿಷರ ಗುಂಡನ್ನು ಎದುರಿಸಿದ್ದೀವಿ, ಬ್ರಿಟಿಷರ ಫಿರಂಗಿಗಳಿಗೂ ನಾವು ಎದುರಿಸಿದ್ದೀವಿ. ಸೊ ಈ NIಗೆಲ್ಲ ನಾವು ಹೆದರಲ್ಲ. ಖಂಡಿತವಾಗಿ ಈ ದೇಶಕ್ಕೋಸ್ಕರ ಮೊದಲು ಹೋರಾಟ ಮಾಡಿದ್ವಿ, ಇನ್ನು ಈಗಲೂ ಮಾಡ್ತೀವಿ. ಮುಂದಿನ ದಿನಗಳು ನಾವು ಇನ್ನೂ ಉಗ್ರವಾದ ಬಹಿರಂಗ ಹೋರಾಟ ಮಾಡಿ ಈ ದೇಶದ ಮತ್ತು ದೇಶದ ಜನರನ್ನು ಮತ್ತು ದೇಶ ದಿವಾಳಿ ಹೇಳ್ತಾರನ್ನು ನಾವು ಖಂಡಿತ ನಾವು ದೇಶವನ್ನು ಕಾಪಾಡ್ತೀವಿ. दहशतगर्दी को रोकने के लिए मुल्क में उन अनासिर को दाखिल होने से बचाने के लिए जिस एजेंसी को वजूद में बख्शा, जिस एजेंसी को मुल्क अपने टैक्स के पैसे से पाल रही है, वो एजेंसी आज NIA के बजाय नागपुर इन्वेस्टिगेशन एजेंसी बनी हुई है, वो RSS की दलाल बनी हुई है। यानी तो लो जिहाद के नाम पर निकाह एजेंसी बनकर अपने कैरेक्टर को गिरा रही है। मैं NIA वाला मैं तुमसे कहना चाहता हूँ, शर्म करो, मुल्क बचाओ। मुल्क बचाना तुम्हारी जिम्मेदारी है। तुम मुल्क के टैक्स के पैसों से मोटी मोटी तनख्वाहें लेकर अपनी जिंदगी बसर कर रहे हो। तुम्हारी जिम्मेदारी है। ये RSS वाले नहीं तुम्हें बचाएंगे, ये BJP वाले तुम्हें नहीं बचाएंगे, ये संघ परिवार वाले तुम्हें नहीं बचाएंगे, ये बजरंग दल विश्व हिंदू परिषद वाले तुम्हें नहीं बचाएंगे। तुम्हें अगर कोई बचा सकता है तो मुल्क का संविधान बचा सकता है। आज मुल्क के संविधान को बर्बाद करने के लिए जो RSS, बजरंग दल, BJP रास्तों पर उतरकर तुम्हें टूल्स की तरह इस्तेमाल कर रहे हैं। आज NIA वालों, तुम एक BJP का जूता बनकर अपनी जिंदगी गुजार रहे हो। तुम्हें शर्म आनी चाहिए और शेम होना चाहिए। और NIA वालों, तुम्हें छापे मारने के लिए क्या SDPI के लीडर मिलते हैं? तुम्हें छापे मारना चाहिए था। मैं तो कहना चाहता हूं NIA पे खुद छापा मारना चाहिए, क्योंकि NIA ने 6,000 केस NIA चला रही है, जिसमें अब तक 6% केस पर चार्जशीट दाखिल हुआ है। शर्म आनी चाहिए। मैं कहता हूं NIA पे खुद NIA की जांच बिठाओ। ये एजेंसी ED, CBI ये मुल्क के हक में काम नहीं कर रही है। ये अमित शाह, मोदी, RSS, बजरंग दल के जूते और गुलाम बनकर ये लोग काम कर रहे हैं। इसलिए इन पर भी थोड़ा शेम है।